ಅಭಿಮನ್ಯು ಕಾಶಿನಾಥ್ ಅಭಿನಯದ ಸೂರಿ ಲವ್ಸ್ ಸಂಧ್ಯಾ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಖಡಕ್ ರೌಡಿ ತರ ಕಾಣಿಸ್ಕೋತಾ ಇದ್ದೀರಾ. ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ನಾನು ಒಂಥರ ರಾಮನ್ ಮುಖವಾಡ ಹಾಕೊಂಡಿರೋ ರಾವಣನ್ ತರ. ಸರ್ ಇವ್ರ ಲುಕ್ ಅಂತೂ ಅದ್ಭುತ ಆಗಿದೆ ಸರ್. ನನ್ನ ಸಿನಿಮಾದಲ್ಲಿ ಇದರಲ್ಲಿರೋ ಕಥೆನ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಟ್ರೈಲರೇ ಒಂದು ಕಥೆ ಹೇಳುತ್ತೆ. ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅಂತ ಟ್ಯಾಗ್ ಲೈನ್ ಇದೆ. ಸಿನಿಮಾ ನೋಡಿ ಆಚೆ ಬರುವ ಆಡಿಯನ್ಸ್ಗೆ ಅನ್ಸುತ್ತೆ ಅದು ಆ ವರ್ಡ್ ಏನು ಅಂತ. ನೀವು ಸಕ್ಸಸ್ಫುಲ್ ಸಿನಿಮಾಸ್ ಅಂತ ತಗೊಂಡ್ರೆ ಇಟ್ ಇಸ್ ವೆರಿ ವೆರಿ ಲೆಸ್. ಜನ ಯಾವ್ದನ್ನ ಇಷ್ಟಪಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಬಲವಂತದಂತೂ ಯಾರನ್ನು ಕರ್ಕೊಬಂದು ನಾವು ಕೂರ್ಸಕ್ಕಾಗಲ್ವಲ್ಲ ಸರ್. ಈ ಅಭಿಮನ್ಯು ಕಾಶಿನಾಥ್ ಅವ್ರದ್ದು ಇದು 4ನೇ ಸಿನಿಮಾ. ಅವ್ರು ಎಷ್ಟು ಮಟ್ಟಿಗೆ ಅವ್ರ ಡೆಡಿಕೇಶನ್ ಇರಬಹುದು? ಅಭಿಗೆ ಅವ್ರು ಇದುವರೆಗೆ ಮಾಡಿರೋ ಸಿನಿಮಾ ಮತ್ತೆ ಈ ಸಿನಿಮಾ ಟೋಟ್ಲಿ ಡಿಫ್ರೆಂಟ್. ಈ ಮನುಷ್ಯ ಈ ತರ ಎಲ್ಲ ಆಕ್ಟಿಂಗ್ ಮಾಡ್ತಾರೆ, ಮತ್ತೆ ಯಾಕೆ ಇಂಡಸ್ಟ್ರಿ ಇವ್ರನ್ನ ಬಳಸ್ಕೊಂಡಿಲ್ಲ ಅನ್ನೋ ಒಂದು ಕಾಡಕ್ ಶುರು ಆಯ್ತು ನನಗೆ. ಟ್ರೈಲರ್ ಲಾಂಚ್ ಅಲ್ಲಿ ಉಪೇಂದ್ರ ಸರ್ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು, ಯಾಕಂದ್ರೆ ಅವ್ರ ಸಿನಿಮಾ ನೋಡವ್ರೆ. ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಇಂಥ ತಂಡದ ಜೊತೆ ನಿಲ್ಲೋದಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ ಅಂತ ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ. ನನ್ಗೆ ಇನ್ನೊಂದು ಖುಷಿ ಏನಂದ್ರೆ ಈ ಸಿನಿಮಾ 35 ದಿವಸದಲ್ಲಿ ಮುಗಿಸಿದೀವಿ ಸರ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಮಾರ್ಚ್ 6ನೇ ತಾರೀಕು ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅಭಿನಯದ ಸೂರಿ ಲವ್ಸ್ ಸಂಧ್ಯಾ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟೀಸರ್ ಮತ್ತು ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ. ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಪ್ರಿಮೈಸ್ ಅಂತ ನನಗೆ ಅನ್ನಿಸ್ತು ನೋಡಿದಾಗ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಸಿನಿಮಾದ ನಿರ್ದೇಶಕರಾದಂತಹ ಯಾದವ್ ರಾಜ್ ಅವರು, ಹಾಗೆಯೇ ಈ ಸಿನಿಮಾದಲ್ಲಿ ಪ್ರಮುಖ ಆ್ಯಂಟಗೋನಿಸ್ಟ್ ರೋಲ್ ಮಾಡಿರುವಂತಹ ಪ್ರತಾಪ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಎಸ್ ಸರ್. ಸರ್, ಭೈರತಿ ರಣಗಲ್ ಮತ್ತು ಗುರುದೇವ್ ಹೊಯ್ಸಳ ಸಿನಿಮಾಗಳಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ನಿಮ್ಮನ್ನು ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಖಡಕ್ ಆ್ಯಂಟೋಗನಿಸ್ಟ್, ಖಡಕ್ ರೌಡಿ ಥರ ಕಾಣಿಸ್ಕೋತಾ ಇದ್ದೀರಾ. ಸೊ ಅಂದರೆ ಕಂಪ್ಲೀಟ್ ನಾನು ಆಗಲೇ ಹೇಳಿದಾಗೆ ಪ್ರಿಮೈಸ್ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಲವರ್ಸು ಜೊತೆಗೆ ಇನ್ನೊಂದು ರೌಡಿ. ಆ್ಯಕ್ಚುಲಿ ಆ ಟ್ರ್ಯಾಕ್ ಇಬ್ರಿಗೂ ಹೆಂಗೆ ಕಾಂಬಿನೇಷನಲ್ಲಿ ವರ್ಕ್ ಆಗುತ್ತೆ ನನಗೆ ಅದು ಗೊತ್ತಾಗಿಲ್ಲ ಇನ್ನೂ ಕೂಡ ಟ್ರೈಲರ್ ನೋಡುವಾಗ. ಸೊ ಈ ಪಾತ್ರ ನಿಮಗೆ ಡೈರೆಕ್ಟರ್ ಅಪ್ರೋಚ್ ಮಾಡಿದಾಗ ನರೇಷನ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಯಾಕೆ ನಿಮಗೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು, ಅದ್ರ ಬಗ್ಗೆ ಹೇಳಿ. ಈ ಸಿನಿಮಾಲಿ ನಂದು ಪಾತ್ರ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ನಾನು ಒಂಥರ ರಾಮನ್ ಮುಖವಾಡ ಹಾಕೊಂಡಿರೋ ರಾವಣನ್ ತರ. ಓಕೆ. ಸೊ ನಿಮ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ಸೊ ರಾವಣ ಅಂದಿದ ತಕ್ಷಣ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿರೋ ಕತೆ ಪ್ರಕಾರ ರಾವಣ ಬಂದ್ಬಿಟ್ಟು ಕೆಟ್ಟವರು ಆ ತರನೇ. ಬಟ್ ಅವರಲ್ಲೂ ತುಂಬಾ ಒಳ್ಳೆ ಗುಣಗಳು ಇತ್ತು. ಸೊ ಕೆಲವೊಂದು ಸನ್ನಿವೇಶ ಆ ತರ ಚೇಂಜ್ ಆಯ್ತು. ಸೊ ಈ ಸಿನಿಮಾಲು ಅಷ್ಟೇ. ಸೊ ನಾನು ಇಷ್ಟಪಡುವಂತ ವ್ಯಕ್ತಿ ಒಂಥರ ಪೊಸೆಸಿವ್ ಕ್ಯಾರೆಕ್ಟರ್. ನಾನು ಇಷ್ಟಪಡುವಂತ ವ್ಯಕ್ತಿನ ಯಾರೋ ಒಬ್ಬ ಮೂರನೇವನು ಹಾರಿಸ್ಕೊಂಡು ಹೋಗ್ತೀನಿ, ನನ್ನ ಕೈಲಿ ನೋಡಕ್ ಆಗಲ್ಲ. ನಾನು ಅಷ್ಟು ಇಷ್ಟಪಡ್ತಾ ಇರ್ತೀನಿ. ಸೊ ನನಗೆ ಏನಂದ್ರೆ ನಾನು ಇಷ್ಟಪಡೋ ಹುಡುಗಿ ಬಂದು ಚೆನ್ನಾಗಿರ್ಬೇಕು, ಲೈಫಲ್ಲಿ ಖುಷಿಯಾಗಿರ್ಬೇಕು, ಒಳ್ಳೆ ಸೆಕ್ಯೂರ್ಡ್ ಲೈಫ್ ಇರ್ಬೇಕು ಅನ್ನೋ ಒಂದು ಆಸೆ. ಸೊ ಎಲ್ಲ ಒಂದ್ ಕಡೆ ಆ ಸ್ವಾರ್ಥ ಇರತ್ತಲ್ಲ. ನೀವು ಯಾರನ್ನೇ ಒಬ್ಬರನ್ನ ಪ್ರೀತಿಸಿದಾಗ ನೀವ್ ಯಾವಾಗ್ಲೂ ಒಳ್ಳೇದೇ ಬಯಸ್ತೀರ. ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ಅವ್ರ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಸಂತೋಷವಾಗಿ ಇರ್ಬೇಕು. ನಾಳೆ ಮದ್ವೆ ಆದ್ರೇನು ಅಥವಾ ಇಷ್ಟಪಟ್ರೇನು ಒಬ್ಬ ಒಳ್ಳೆ ಪರ್ಸನ್ ಜೊತೆ ಇರ್ಬೇಕು ಅಂತ. ಬಟ್ ನನ್ನ ಪರ್ಸೆಪ್ಷನ್ ಆ ಮನುಷ್ಯನ ಮೇಲೆ ಒಳ್ಳೆ ಅಭಿಪ್ರಾಯ ಇರಲ್ಲ. ತುಂಬಾ ಕೆಳವರ್ಗದಿಂದ ಬಂದಂತ ವ್ಯಕ್ತಿ ನಾನು ಇಷ್ಟಪಡೋ ಹುಡುಗಿನ ಹೆಂಗೆ ನೋಡ್ಕೊಳ್ತಾನೋ ಅನ್ನೋ ಒಂದು ಸ್ವಾರ್ಥ ಇರುತ್ತೆ. ಸೊ ಆ ಸ್ವಾರ್ಥನೇ ಅಷ್ಟು ಒಂದು ಟ್ವಿಸ್ಟ್ ಕೊಡೋದು. ಸೊ ಏನೊಂದು ನೀವು ವಿಲ್ಲನಿಶ್ ಆಗಿ ಇದು. ಸೊ ವಿಲ್ಲನ್ ಆಗದೆ ಯಾವಾಗ ಸರ್ ನಾವು ತುಂಬಾ ಪ್ರೀತಿಸೋರ್ನ ಕಳ್ಕೊಳ್ತಿರ್ ಗೊತ್ತಾ. ನಮ್ಮಲ್ಲಿರೋ ಇನ್ನೊಬ್ಬ ಪರ್ಸನ್ ಇರ್ತಾನೆ ನಮ್ಮಲ್ಲೇನೆ, ಆ ಪರ್ಸನ್ ಆಕ್ಟಿವ್ ಆಗ್ತಾನೆ. ಸೊ ಈ ಸಿನಿಮಾಲಿ ಆ ತರ ಇದಾಗತ್ತೆ. ಅಂಡ್ ಅಗೇನ್ ನನಗೆ ಸರ್ ಬಂದು ಕತೆ ಹೇಳಿದ ತಕ್ಷಣ ನನ್ಗೆ ಆಕ್ಚುಲಿ 10 ನಿಮಿಷದಲ್ಲಿ ಹೇಳಿದ್ರು ನನಗೆ ಸಿನಾಪ್ಸಿಸ್, ನನ್ನ ಒಂದು ಲೈನ್ ಏನಿದೆ ಅದ್ ಹೇಳಿದ ತಕ್ಷಣ ನನ್ಗೆ ತುಂಬಾ ಎಕ್ಸೈಟಿಂಗ್ ಅನಿಸ್ತು. ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಪ್ರತಿ ಸಿನಿಮಾ ಒಂದು ಚೇಂಜಸ್ ಇರಬೇಕು. ಸೊ ಅದೇ ತರ ಜಾನ್ರ ಆಗ್ಬಾರ್ದು. ಸೊ ಇವಾಗ ಅವ್ರು ಫಸ್ಟ್ ನನಗೆ ಹೇಳಿದ್ದು ಕಾಸ್ಟ್ಯೂಮ್ ಬಗ್ಗೆ ಹೇಳಿದ್ರು. ಸರ್ ಈ ಸಿನಿಮಾಲಿ ನಿಮ್ದು ಒಂದು ಪಂಚೆ, ಲೈಕ್ ಕತ್ತಕ್ ಚೈನು, ಒಂಥರ ಸ್ಟೈಲಿಶ್ ಆಗಿರ್ಬೇಕು ಸರ್. ಅಟ್ ದ ಸೇಮ್ ಟೈಮ್ ಲೋಕಲ್ ಫೀಲ್ ಆಗ್ಬೇಕು. ಚೆನ್ನಾಗಿದೆಯಲ್ಲ. ಅಂಡ್ ದ ವೇ ಹಿ ನರೇಟೆಡ್ ದ ಸ್ಟೋರಿ, ಕತೆ ಹೇಳ್ತಿರ್ಬೇಕಾದ್ರೆ ನನ್ನ ಪಾತ್ರ ಯಾವ ತರ ಬರುತ್ತೆ, ಎಷ್ಟು ಒಂಥರ ಕ್ರೂರಿಗೂ ಒಳ್ಳೆ ಮನ್ಸು ಇರುತ್ತೆ. ಸೊ ಒಂದು ಪಾಯಿಂಟ್ ಅಲ್ಲಿ ಅವನು ಚೇಂಜ್ ಆಗ್ತಾನೆ. ಪ್ರೀತಿಗೆ ಅಷ್ಟು ಪವರ್ ಇದೆ ಸರ್. ಸೊ ನೀವ್ ಯಾರನ್ನ ಗೆಲ್ಬಹುದಂದ್ರೆ ಈಗೋ ಇಂದ ಗೆಲ್ಲಕ್ ಆಗಲ್ಲ.
ನೀವ್ ಯಾರನ್ನ ಗೆಲ್ಬಹುದು ಅಂದ್ರೆ ಪ್ರೀತಿಯಿಂದ ಮಾತ್ರ. ಸೊ ಇವ್ರು ನನಗ್ ಬಂದು ಕತೆ ಹೇಳಿದಾಗ ಆ ಪ್ರೀತಿ ಕಾಣಿಸ್ತವ್ರು ನನಗೆ. ಅವ್ರು ಹೇಳಿದ ರೀತಿ ಇರ್ಬೋದು, ಅದು ನನಗೆ ಮಾಡ್ಬೇಕು ಈ ಸಿನಿಮಾ ಅಂತ ಒಂದು ಎಕ್ಸೈಟ್ ಆದೆ ನಾನು. ಸೊ ಅಗೇನ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ಸೊ ಜನ ಎಲ್ಲ ತುಂಬಾ ಇಷ್ಟ ಪಡ್ತಾವ್ರೆ ಆ ಕಾರಿಂದ ಇಳಿ. ನಾನು ಆಕ್ಚುಲಿ ರಜನಿಕಾಂತ್ ಸರ್ ಅವ್ರ ಫ್ಯಾನ್. ನನ್ನ ಇವ್ರು ಫಸ್ಟೇ ಹೇಳಿದ್ರು, ಸರ್ ಈ ತರ ಸಿಗರೇಟ್ ಇರತ್ತೆ ಸಿನಿಮಾ ಪೂರ್ತಿ. ನಮ್ಮಮ್ಮ ಬೈತಾರೆ, ಯಾರೋ ನೀನು ಪ್ರತಿ ಸಿನಿಮಾ ಸಿಗರೇಟ್ ಹಿಡ್ಕೊಂಡೇ ಇರ್ತೀಯಾ ಅಂತ. ಅಮ್ಮ ಬರೀ ಸ್ಕ್ರೀನ್ ಅಲ್ಲಿ ಹೊರಗಡೆ ಇಲ್ಲ ಅಂತ ಹೇಳ್ತೀನಿ. ಬಟ್ ಅಗೇನ್ ಸಿಗರೇಟ್ ಇದ್ದಿದ್ದು ಸಿಗಾರ್ ಕೊಟ್ರು. ಸೊ ಒಂದೊಂದು ಚೇಂಜ್ ಓವರ್. ಅದೇ ನಾನು ಹೇಳ್ದಂಗೆ ಸರ್, ಆರ್ಟಿಸ್ಟ್ಗೆ ಪ್ರತಿಯೊಂದು ಸಿನಿಮಾಲು ಒಂದು ಚೇಂಜಸ್ ಇರಬೇಕು ಸರ್. ಅವಾಗ ಜನಕ್ಕೂ ನೋಡಿದ್ರೆ ಇವನೇನೋ ಪ್ರತಿ ಸಿನಿಮಾಲು ಏನೋ ಚೇಂಜ್ ಮಾಡ್ತಾನೆ. ಸೊ ಅಂಡ್ ಎಸ್ಪೆಷಲಿ ವೆನ್ ಯು ಡೂಯಿಂಗ್ ಎ ನೆಗೆಟಿವ್ ರೋಲ್, ಯು ಶುಡ್ ಪ್ಲೇ ವಿತ್ ಯೋರ್ ಲುಕ್ಸ್ ಅಂಡ್ ನಿಮ್ಮ ಔಟ್ಫಿಟ್ ಆಗಿರ್ಬೋದು. ಸಿ ದಟ್ ವಿಲ್ ಆಡ್ ಒಂದು ಎಕ್ಸ್ಟ್ರಾ ಮೈಲೇಜ್ ಕೊಡುತ್ತೆ ಒಂದು ಕ್ಯಾರೆಕ್ಟರ್ಗೆ. ಎಲ್ಲಾದ್ರಲ್ಲೂ ಒಂದೇ ತರ ಇದು ಬೋರ್ ಆಗ್ಬಿಡ್ತಾರೆ ಆಡಿಯನ್ಸ್. ಸೊ ಅಗೇನ್ ಐ ಆಮ್ ಗ್ರೇಟ್ಫುಲ್ ಟು ಮೈ ಡೈರೆಕ್ಟರ್. ಯಾದವ್ ರಾಜ್ ಸರ್, ಆಕ್ಚುಲಿ ಈ ಒಂದು ಸ್ಕ್ರಿಪ್ಟ್ ಅಥವಾ ಏನ್ ನೀವು ಟೀಸರ್ ಕಟ್ ಅಥವಾ ಟ್ರೈಲರ್ ಕಟ್ ಮಾಡಿದೀರಾ, ಒಂದು ಸಿನಿಮಾ ಮಾಡಿದೀರಾ, ಇದರಲ್ಲಿರೋ ಕಥೆನ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಇದು ಎಷ್ಟರ ಮಟ್ಟಿಗೆ ಅಪೀಲಿಂಗ್ ಆಗಿರುತ್ತೆ ಅಂತ ಜನಗಳಿಗೆ? ಸರ್ ಈಗ ನೋಡಿದ್ರಲ್ಲ ಸರ್, ಈಗ ಏನು ಅದು ಟೀಸರ್ ಕಟ್ ಆಗ್ಬೋದು ಮತ್ತೆ ಟ್ರೈಲರ್ ಇದಾಗ್ಬೋದು, ಅದು ಟ್ರೈಲರ್ ಒಂದು ಕತೆ ಹೇಳುತ್ತೆ ನಿಮ್ಗೆ. ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಓಕೆ ಇದ್ರಲ್ಲಿ ಏನೋ ಇದೆಯಪ್ಪ, ಒಂದು ಕತೆ ಏನೋ ಹೋಗ್ತಾ ಇದಾರೆ ಎಲ್ಗೋ, ಅವ್ರೊಂದು ವಿಲನ್ ಹುಡುಕ್ತಾ ಇದಾರೆ ಅನ್ನೋ ತರ ಒಂದು ಕತೆ ಅದು ಒಂದು. ಬಟ್ ಸಿನಿಮಾದಲ್ಲಿ ಬೇರೆನೇ ಇರುತ್ತೆ ಸರ್ ವಿಷಯ ಕಂಪ್ಲೀಟ್ ಆಗಿ. ಇದು ಬಂದಿ ಸರ್ ಖಂಡಿತ ಒಂದು ಮೆಚೂರ್ಡ್ ಲವ್ ಸ್ಟೋರಿ. ಒಂದು ಮೆಚುರಿಟಿ ಇಲ್ಲದೆ ಇರೋಂಥವ್ರು ಪ್ರೀತಿಸೋದು ಅದು ಬೇರೆ, ಮೆಚುರಿಟಿ ಇದ್ದಾಗ ಒಂದು ಜವಾಬ್ದಾರಿ ಇದ್ದಾಗ ಪ್ರೀತಿಸೋದು ಬೇರೆ. ಆ ಜವಾಬ್ದಾರಿಯನ್ನ ಒಂದು 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 ಮಹದಾಸೆ ಅನ್ನೋದನ್ನ ಬೇಸ್ ಮಾಡ್ಕೊಂಡು ಆ ಕತೆ ಸಾಗುತ್ತೆ ಸರ್ ಜರ್ನಿಯಲ್ಲಿ. ಓಕೆ, ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅಂತ ಟ್ಯಾಗ್ ಲೈನ್ ಇದೆ. ಅಂದ್ರೆ ಏನದರ ಉದ್ದೇಶ ಅಂದ್ರೆ ನಮ್ಗೆಲ್ಲ ಆ ಟ್ಯಾಗ್ ಲೈನ್ ನೋಡುವಾಗಲೇ ಇದೇನೋ ಹ್ಯಾಪಿ ಎಂಡಿಂಗ್ ಆಗಿರಲ್ಲ ಅಂತ ಅನ್ನಿಸ್ತಾ ಇದೆ ಈಗ. ಸೊ ಯಾಕೆ ಅದು ಗಾಡ್ ಇಸ್ ಡೆವಿಲ್ ಮೈಂಡೆಡ್? ಅದಕ್ಕೆ ಪೂರ್ತಿ ಸಿನಿಮಾ ನೋಡ್ಬೇಕು, ನೋಡಿದ್ಮೇಲೆ ಅದು ಗೊತ್ತಾಗುತ್ತೆ. ಒಂದ್ಸಲ ಅದು ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅನ್ನೋದು ನಮ್ಮ ನಿರ್ಮಾಪಕರು ಏನಿದ್ದಾರೆ ಸರ್, ಅವ್ರ ಗುರುಗಳು ಒಬ್ರು ಇದಾರೆ. ಅವರು ಕತೆ ಗೊತ್ತಿಲ್ಲ ಏನಿಲ್ಲ, ಈ ಸಿನಿಮಾ ಇದು ಟೈಟ್ಲ್ ಇಟ್ಟಿದ್ದೀನಿ ಅಂದಾಗ ಅವರು ಹೇಳಿ ಅದನ್ನ ಫೈನಲ್ ಮಾಡಿ ಇಟ್ಟಿದ್ದಂಥದ್ದು ಅವ್ರನ್ನ ಕೇಳಿ. ಸೊ ಇದಕ್ಕೆ ಇದು ಇಡೋಣ ಅಂತೇಳಿ. ಸೊ ಅದು ಕಂಪ್ಲೀಟ್ ಸಿನಿಮಾ ನೋಡಿ ಆಚೆ ಬರುವಾಗ ಆಡಿಯನ್ಸ್ಗೆ ಅನ್ಸುತ್ತೆ ಅದು ಆ ವರ್ಡ್ ಏನು ಅಂತ. ಅದು ಆಕ್ಟ್ ಆಗಿರುತ್ತೆ ಸರ್. ಆಕ್ಚುಲಿ ವಿತ್ ಚೇಂಜಿಂಗ್ ಟೈಮ್ಸ್ ಅಂದ್ರೆ ಈಗ OTT ಆಯ್ತು, ಮತ್ತು ಸಾಕಷ್ಟು ಬೇರೆ ಬೇರೆ ತರದ್ದು ಕಂಟೆಂಟ್ಗಳಿಗೆ ಆಕ್ಚುಲಿ ಜನ ಒಗ್ಗಿಕೊಳ್ತಾ ಇದ್ದಾರೆ. ಕನ್ನಡ ಆಡಿಯನ್ಸ್ ಎಸ್ಪೆಷಲಿ ಎಲ್ಲ ತರದ್ದು ಲ್ಯಾಂಗ್ವೇಜ್ನ ಸಿನಿಮಾಗಳನ್ನ ನೋಡ್ತಾರೆ. ತುಂಬಾನೇ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್ ಏನಾದರೂ ಕೊಟ್ಟರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡ್ತಿರೋದು. ಆ್ಯಂಡ್ ಲಾಸ್ಟ್ ಇಯರಲ್ಲಿ ನೀವು ಸಕ್ಸಸ್ಫುಲ್ ಸಿನಿಮಾಸ್ ಅಂತ ತಗೊಂಡ್ರೆ ಇಟ್ ಈಸ್ ವೆರಿ ವೆರಿ ಲೆಸ್ ಆ್ಯಕ್ಚುಲಿ. ಅಂದರೆ ಇನ್ ಟರ್ಮ್ಸ್ ಆಫ್ ನರೇಷನ್ ಇರ್ಬೋದು ಅಥವಾ ಎಲ್ಲ ರೀತಿ ಸರಿ ಇದ್ರೂ ಕೂಡ ಎಲ್ಲೋ ಮಾರ್ಕೆಟಿಂಗ್ ಸ್ಟ್ರಾಟಜಿನೋ ಅಥವಾ ಇನ್ನೊಂದೇನೋ ಸಮಥಿಂಗ್ ಎಲ್ಲಿ ಸಣ್ಣ ಫ್ಲಾ ಇದ್ರು ಕೂಡ ಈಗ ಕೆಲವರು ಆಕ್ಚುಲಿ ರಿವ್ಯೂವರ್ಸ್ನ ಬ್ಲೇಮ್ ಮಾಡ್ತಿರೋದನ್ನ ನಾವು ನೋಡ್ತಾ ಇರ್ತೀವಿ. ಸಿನಿಮಾ ತಂಡದವರು ನಮ್ಗಿಂತ ದೊಡ್ಡದಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಿಟಿಕ್ ಮಾಡ್ತಿದ್ದಾರೆ ಜನಗಳು. ಆಕ್ಚುಲಿ ದೇ ಆರ್ ಕ್ಲಿಯರ್ಲಿ ರಿಜೆಕ್ಟಿಂಗ್ ಇಟ್. ನಾವು ಅದ್ರ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತೀವಿ ಅಟ್ಲೀಸ್ಟ್ ರಿವ್ಯೂ ಅಂತ ಬಂದಾಗ ಅವ್ರು ಕ್ಲಿಯರ್ ಆಗಿ ರಿಜೆಕ್ಟೇ ಮಾಡ್ತಿದ್ರು, ಬರ್ತಾನೆ ಇಲ್ಲ ಅವರು, ಬೇಡ ಅದು ಅಂತ. ಸೊ ಅಂದ್ರೆ ಯಾವ ರೀತಿ ಜನಗಳಿಗೆ ಅಂದ್ರೆ ಹತ್ರ ಆಗ್ಬೇಕು ಅಂತ ಹಿಂಗಿರುತ್ತೆ ಸಿನಿಮಾ ಅಂತ ನಮಗೆ ಕುತೂಹಲ ಇದೆ. ಅದೇ ಸರ್, ಏನಂದ್ರೆ ಈಗ ನೋಡಿ ಮಣಿರತ್ನಂ ಸರ್ ಆಗ್ಬೋದು, ಅವರೆಲ್ಲ ಬಂದು ಅಷ್ಟೊಂದು ದೊಡ್ಡ ನಿರ್ದೇಶಕರಾಗಿದ್ರು ಕೂಡ ಅವ್ರು ಕನ್ನಡದಲ್ಲೇ ಫಸ್ಟ್ ಸಿನಿಮಾ ಮಾಡಿರೋದು. ಯಾಕೆ ಮಾಡಿದಾರೆ ಅಂದ್ರೆ ಅವರು ಕನ್ನಡ ಆಡಿಯನ್ಸ್ಗೆ ಅಷ್ಟು ಟೇಸ್ಟ್ ಇದೆ ಸರ್. ಇಲ್ಲಿ ಗೆದ್ರೆ ಎಲ್ಲಿ ಬೇಕಾದ್ರೂ ಗೆಲ್ಬಹುದು. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಗ್ಬೋದು, ನಾರ್ತ್ ಆಗ್ಬೋದು, ಹಿಂದಿಲ್ ಕೂಡ ಗೆಲ್ಬಹುದು, ಹೊರಡೆ ಗೆದ್ಕೋಬಹುದು, ಬರ್ಬೋದು ಬಿಡಿ, ಅದು ಬೇರೆ ವಿಷಯ. ಬಟ್ ಅದೇ ತರ ನಮ್ಮ ಆಡಿಯನ್ಸ್ ಟೇಸ್ಟ್ ಸರ್. ಯಾವ ತರ ಅಂದ್ರೆ ಈಗ ನೋಡಿ, ಯಾರು ತಿಥಿ ಇಟ್ಟಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಗೆಸ್ ಮಾಡಿರ್ಲಿಲ್ಲ. ಆಮೇಲೆ ರಂಗಿತರಂಗ ಇಟ್ಟಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕಿರಿಕ್ ಪಾರ್ಟಿ ಆಗ್ಬೋದು, ಅದು ಇಟ್ಟಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಆಮೇಲೆ 6-5 ಇಟ್ಟಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಇವೆಲ್ಲ ಅದು ಆಗುವಂತದ್ದು ಸರ್. ಅದು ಆ ಜನ ಯಾವ್ದನ್ನ ಇಷ್ಟಪಡ್ತಾರೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಬ್ರು ಸಿನಿಮಾನ ಎತ್ತೋರ್ಗೆ ಯಜ್ಞ ಮುದ್ದು ಅಂದಾಗ ಈಗ ನಮ್ ಸಿನಿಮಾನು ನಮ್ಗೆ ಮುದ್ದು ಹಂಗನ್ಬಿಟ್ಟು ನಾವೇನು ಯಾರು ಮಾಡದಿರೋ ಸಿನಿಮಾ ಮಾಡಿಲ್ಲ. ಜನರಿಗೆ ಕೆಲವು ಇಷ್ಟ ಆಗುವಂತ ಸೀನ್ಗಳು ಅದು ಕನೆಕ್ಟ್ ಆಗ್ಬಿಟ್ರೆ ಖಂಡಿತ ಅದೊಂದು ಇಟ್ಟಾಗುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿರೋಂಥದ್ದು. ನಾನು ಸ್ಕ್ರಿಪ್ಟ್ ಬರೆಯುವಾಗ ನಾನು ಒಬ್ಬ ಆಡಿಯನ್ ಆಗಿ ಓಕೆ ಗುರು, ಈ ಸೀನ್ ನಾನು ಮಾಡ್ತಿದ್ದೀನಿ, ಇದ್ರಲ್ಲಿ ಏನ್ ಅಂತದ್ದು ಇದೆ ನನಗೆ ಇಷ್ಟ ಆಗ್ಬೇಕು ಫಸ್ಟ್. ಹಂಗೆ ನಾವು ಯಾಕಂದ್ರೆ ಮಿಡಲ್ ಕ್ಲಾಸ್ ಇಂದ ಬಂದಂತ ಆದಾಗ ನಮ್ಗೊಂದಷ್ಟು ಕ್ವಶನ್ ಓಡ್ತಾ ಇರುತ್ತೆ. ಓಕೆ ಇದಿದ್ರೆ ಜನಕ್ಕೆ ಒಂದು ಟಚ್ ಆಗುತ್ತೆ, ಇಲ್ಲ ಅದು ಆಗಲ್ಲ, ವರ್ಕ್ ಆಗಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ಮಾಡಿದೀವಿ ಸರ್. ಮಿಕ್ಕಿದ್ದು ಜನರು ಹೇಳ್ಬೇಕು ಏನು ಇಷ್ಟ ಆಯ್ತಾ ಇಲ್ವಾ ಅಂತ. ಫೈನಲಿ ನಿರ್ಣಯ ಅವ್ರ ಕೈಲಿದೆ.
ಅವ್ರು ಬಿಟ್ಟಂತ ವಿಚಾರ, ಅದು ಇಷ್ಟ ಪಡೋದು ಬಿಡೋದು. ಬಟ್ ನಾವ್ ಏನ್ ಹೇಳೋದಂದ್ರೆ ಅದೊಂದು ತುಣುಕುಗಳು, ನಮ್ದು ಒಂದು ಟೀಸರ್ ಆಗ್ಬೋದು, ಟ್ರೈಲರ್ ಆಗ್ಬೋದು, ಲಿರಿಕಲ್ ಸಾಂಗ್ ಆಗ್ಬೋದು. ಈಗ ವಿಡಿಯೋ ಸಾಂಗ್ ಬಿಡ್ತಾ ಇದೀವಿ ಶಿವರಾತ್ರಿ ಆದ್ರೆ ಶಿವರಾತ್ರಿಗಿಲ್ಲ ಅದನ್ನ ಕಳ್ಕೊಂಡು. ಸೊ ಅದ್ರಲ್ಲಿ ಇರ್ತಕ್ಕಂಥ ವಿಷಯಗಳು ಅವ್ರಿಗೆ ಓಕೆ ಇದನ್ನ ನಾನು ನೋಡ್ಬೇಕು ಗುರು, ಇದ್ರಲ್ಲಿ ಏನೋ ಒಂದು ವಿಷಯ ಇದೆ ಅಂದ್ರೆ ಖಂಡಿತ ಬಂದು ನೋಡ್ಲಿ ಸರ್. ಬಲವಂತಗಂತೂ ಯಾರನ್ನು ಕರ್ಕೊಂಡ್ಬಂದು ನಾವು ಕೂರ್ಸಕ್ಕಾಗಲ್ವಲ್ಲ ಸರ್. ಹಂಗಾಗಿ ಈ ಸಿನಿಮಾ ನನ್ನ ಒಂದು ಇದು ಮೊದಲನ ಪ್ರಯತ್ನ. ಹಿಂದೆ ನಾನು ರೌಡಿಸಮ್ ಸಿನಿಮಾ ಮಾಡ್ಬೇಕಂತಿದ್ದೆ, ಅದು ಮೀರಿ ಇವಾಗ ಸೂರಿ ಲವ್ ಸಂಧ್ಯಾ ಒಂದು ಲವ್ ಸಿನಿಮಾನ ಮಾಡಿದೀನಿ. ನೋಡೋಣ ಜನರು ಯಾವ ತರ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ, ಅದ್ರಲ್ಲಿ ಎಷ್ಟೊಂದು ಜನರ ಭವಿಷ್ಯ ಇದೆ, ಅದ್ರಲ್ಲಿ ನಂದು ಒಂದು ಭವಿಷ್ಯ ಇದೆ. ಈ ಸಿನಿಮಾ ಸರ್ ನೆಕ್ಸ್ಟ್ ಮಾಡಿದ್ರೆ ನಾನು ಲವ್ ಸಬ್ಜೆಕ್ಟ್ ಗಿಂತ ನನ್ನ ಆಕ್ಷನ್ ರೌಡಿಸಮ್ ಸಿನಿಮಾ ಮಾಡೋದು, ಅವ್ರಿಗೆ ಆ ಜಾನ್ರಲ್ಲಿ ಸ್ಟ್ರಾಂಗ್ ಇದ್ದಾರೆ ಅವರು. ಅದಕ್ಕೆ ಅವ್ರು ಆಲ್ರೆಡಿ ಕಮಿಟ್ ಆಗೋರು, ನನ್ನನ್ನೇ ಹಾಕೊಳ್ಳೋದು ಸರ್. ಇವರು ನನಗೆ ನೋಡಿ ಸರ್, ಇವರು ನನ್ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಇಂಟರ್ವಲ್ ಫೈಟ್ ಈ ಸಿನಿಮಾ ಏನೈತೆ ಫೈಟ್ ಒಂದು ಆ ಫೈಟ್ ಸೀಕ್ವೆನ್ಸ್ ನಾನು ಕೋಲಾರದಲ್ಲಿ ಮಾಡ್ಬೇಕು ಅಂತಿದ್ದೆ. ನನ್ಗೆ ವಿಲನ್ ಮಾಡಿ ಬನ್ನಿ ನನ್ನ ಪಿಕ್ಚರ್ ಅಲ್ಲಿ ಕರ್ಕ ಬಂದ್ರೆ ನನಗೆ ವಿಲನ್ ಆಗಿದ್ದಾರೆ ಇವರು, ನನಗೆ ವಿಲನ್ ಆಗ್ಬಿಟ್ರು. ಬೇರೆ ರಣಗಲ್ ಸಿನಿಮಾ ಸಿಕ್ತು ಅಂದ್ಬಿಟ್ಟು ನನಗೆ ಇಟ್ಬಿಟ್ಟು ಹೊಂಟೋದ್ರು ಸರ್. ಬೇಗ ಮಾಡ್ಬಿಡಿ ಅಂದ್ರು, ಬೇಗ ಮಾಡ್ಬಿಡಿ ಬಟ್ ಕೋಲಾರಕ್ಕೆ ಹೋಗಕ್ ಆಗ್ತಾ ಇಲ್ಲ ನನಗೆ, ಇಲ್ಲೇ ಮಾಡೋ ತರ ಆಗೋಯ್ತು. ಅದೊಂದು ತುಂಬಾ ನನಗೆ ಇದಿದೆ. ಅದಕ್ಕೆ ನಾನು ಈ ಚಾಲೆಂಜ್ ಮುಖಾಂತರ ನಾನು ಸಾರಿ ಕೇಳಕ್ಕೆ ಏನಂದ್ರೆ ಖುಷಿ ಆಗುತ್ತೆ ಅಂತ ಒಂದು ದೊಡ್ಡ ಸಿನಿಮಾ ಅವತ್ತು ಕೋಲಾರದಲ್ಲಿ ಮಾಡ್ಬೇಕಾಗಿತ್ತು. ಸೊ ಕೋಲಾರದೆಲ್ಲ ಫಿಕ್ಸ್ ಆಯ್ತು. ನಮ್ಮ ಚೆನ್ನೈಯಿಂದ ಒಬ್ರು ಮಾಸ್ಟರ್ ಇವ್ರು ಆಲ್ರೆಡಿ ಫೈನಲೈಸ್ ಮಾಡಿದ್ರು, ಆ ಮಾಸ್ಟರ್ ಕಂಪೋಸ್ ಮಾಡ್ಬೇಕು. ನಾನು ಅವ್ರಿಗೆ ಡೇಟ್ಸ್ ಏನ್ ಹೇಳಿದ್ರು ಇವರು, ಆ ಡೇಟ್ಸ್ ಅವ್ರದ್ದು ಅವೈಲಬಿಲಿಟಿ ಇರ್ಲಿಲ್ಲ. ಸೊ ನಾನು ಆಕ್ಚುಲಿ ನಾನು ಟಾರ್ಚರ್ ಯಾವ ತರ ಕೊಟ್ಟೆ ಅಂದ್ರೆ ಪ್ರೀತಿ ಟಾರ್ಚರ್ ಕೊಟ್ಟರೆ. ಅಗೇನ್ ನಾನು ಯುರೋಪ್ಗೆ ಹೋಗ್ಬೇಕಾಗಿತ್ತು, ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೆ, ಎಲ್ಲ ಆಗೋಗಿತ್ತು. ಬಟ್ ಸನ್ನಿವೇಶನ ಹೆಂಗಾಯ್ತು ಅಂದ್ರೆ ನನಗೆ ಆ ಟೈಮಲ್ಲಿ ನನ್ನಿಂದ ಪ್ರೊಡ್ಯೂಸರ್ ತೊಂದರೆ ಆಗ್ಬಾರ್ದು ಅಂದ್ರೆ ನಾನು ಯುರೋಪ್ ಟ್ರಿಪ್ ನಾನು ಕ್ಯಾನ್ಸಲ್ ಮಾಡಿದೆ. ಸೊ ಕೆಲವೊಂದು ಇವರು ನನಗೋಸ್ಕರ ಸುಮಾರು ಹೆಲ್ಪ್ ಮಾಡಿದ್ದಾರೆ ಆಯ್ತಾ. ನಾನು ಹೆಲ್ಪ್ ಅನ್ನೋ ಪದ ತುಂಬಾ ಚಿಕ್ಕದಾಗತ್ತೆ, ನನ್ನದು ಹೆಲ್ಪ್ ಅನ್ಬಾರ್ದು, ನಾನು ಹೆಲ್ಪ್ ಮಾಡಿದ್ದೀನಿ ಅಂತ. ಅಗೇನ್ ನನ್ಗೊಂದು ಅವಕಾಶ ಕೊಟ್ಟು ಒಂದು ಒಳ್ಳೆ ಪಾತ್ರ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ಈ ತರ ಸಿಚುವೇಶನ್ ಇದೆ, ಈ ತರ. ಮತ್ತೆ ಶಿವಣ್ಣ ಸರ್, ನರ್ತನ್ ಸರ್ ಡೈರೆಕ್ಟರ್ ಸರ್, ಆ ಶಿವಣ್ಣ ಅವ್ರ ಪ್ರೊಡಕ್ಷನ್ ಅವ್ರು, ನನಗೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ. ನಾನು ಆ ಟೈಮಲ್ಲಿ ಶೇವ್ ಮಾಡ್ಲೇಬೇಕಾಯ್ತು ಪೊಲೀಸ್ ಪಾತ್ರ ಮಾಡಿದಾಗ. ಸೊ ನಾನು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಹಿಂಗಿದೆ ದಯವಿಟ್ಟು ನನಗೋಸ್ಕರ. ನಾವು ತುಂಬಾ ಖುಷಿ ಪಟ್ಟು ಆತರ ಒಂದು ಇದು ಮಾಡಿದಾಗ ನಮ್ಮ ಒಂದು ಹೆಲ್ಪ್ ಆಗುತ್ತೆ. ಬೇಜಾರಂದ್ರೆ ಖಂಡಿತ ಬೇಜಾರಿಲ್ಲ ಸರ್, ಕೋಲಾರದ ಆತರ ಏನು ಬೇಜಾರಿಲ್ಲ. ಇವ್ರ ಯಾಕಂದ್ರೆ ಇವರು ಒಂದು ಕತೆ ಬರೆಯುವಾಗ ಒಂದು ಫೈಟ್ ಕಂಪೋಸಿಷನ್ ಮಾಡಾಗ ವಿಜುವಲಿ ಅವ್ರು ಯೋಚನೆ ಮಾಡ್ತಾರೆ. ಸೊ ಅದು ಮಿಸ್ ಆಯ್ತಲ್ಲ ಅನ್ನೋ ಆಕ್ಚುಲಿ ನನಗೂ ಬೇಜಾರಿದೆ ಅದು ಆಕ್ಚುಲಿ ಆಯ್ತಾ. ಸೊ ಬಹುಶಃ ಅದು ಟೈಮ್ ಸರ್ ಎಲ್ಲಾನು ಸರ್ ಒಂದ್ ಕಡೆ ಆದ್ರೆ ಸರ್ ಅಂತ ಒಂದು ಶಿವಣ್ಣ ಸರ್ ಬ್ಯಾನರ್ ಅವ್ರ ಜೊತೆ ನಡೆಸೋ ಸ್ಕ್ರೀನ್ ಶೇರಿಂಗು ಎಲ್ರಿಗೂ ಸಿಗಲ್ಲ ಸರ್ ಅಂತ ಒಂದು ಅವಕಾಶ. ನರ್ತನ್ ಸರ್ ದೊಡ್ಡ ಡೈರೆಕ್ಟ್ರು. ಸೊ ಹಂಗಾಗಿ ಆ ಸಿನಿಮಾ ಮಾಡ್ತೀನಿ ಅಂದಾಗ ನಮಗೂ ತುಂಬಾ ಖುಷಿ ಆಯ್ತು, ಹೆಮ್ಮೆ ಅನ್ಸ್ತು. ಸರ್ ಅದ್ರಲ್ಲಿ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಪ್ರಮೋಷನ್ ಆತರ ಯೂಸ್ ಆಗೋಂಥದ್ದೇ, ನೀವು ಖಂಡಿತ ಮಾಡಿ ಸರ್ ಅಂತ ಹೇಳಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಬೇರೆ ಲೊಕೇಶನ್ ಅಲ್ಲಿ ಮಾಡಿ ಅವ್ರನ್ನ ಬೇರೆ ಫುಲ್ ಸಿನಿಮಾ. ಆಮೇಲೆ ಇನ್ನೊಂದ್ ಹೇಳ್ಬೇಕು ಸರ್ ಇವ್ರ ಬಗ್ಗೆ, ಟೊರಿನೋ ಫ್ಯಾಕ್ಟ್ರಿಲಿ ಶೂಟ್ ಮಾಡ್ತಿದ್ವಿ, ಅಲ್ಲಿ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಕಂಪೋಸ್ ಮಾಡ್ತಾ ಇದ್ದಾಗ ಒಂದು ಶಾರ್ಟ್ ಅಲ್ಲಿ ಗ್ಲಾಸ್ ಬ್ರೇಕಿಂಗ್ ಅದು, ಅದ್ರಲ್ಲಿ ಕೈಗೆ ಗಾಜ್ ಚುಚ್ಕೊಂಡ್ಬಿಟ್ಟು ಇವ್ರಿಗೆ ಓಪನ್ ಆಗ್ಬಿಡುತ್ತೆ, ಬ್ಲಡ್ ಬಂದ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ಸರ್. ನಾನ್ ಅನ್ಕೊಂತೀನಿ ಸರ್ ಮತ್ತೆ ಏನಪ್ಪಾ ಮಾಡೋದು, ಸರ್ ಹೊಂಟೋಗ್ತಾರೆ ಅಲ್ಲಿಂದ ಆಸ್ಪತ್ರೆಯಿಂದ ಮನೆಗೆ ಹೋಗ್ಬಿಡ್ತಾರೆ. ಅವತ್ತು ಮತ್ತೆ ಶೂಟಿಂಗ್ ಕ್ಯಾನ್ಸಲ್ ಆದ್ರೆ ಮತ್ತೆ ಬೇರೆ ಎಷ್ಟೊತ್ತು ಅಂತ ತೆಗಿಯಕ್ಕಾಗುತ್ತೆ, ಮತ್ತೆ ನಾಳೆ ಇಟ್ಕೊಂಡ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ ಸರ್. ಅದು ಟೊರಿನೋ ಫ್ಯಾಕ್ಟ್ರಿ ತುಂಬಾ ಲೈಟಿಂಗ್ಸ್ ಇದು 2-3 ಜನರೇಟರ್, ಹಂಗಾಗಿ ಜಾಸ್ತಿ ಇದ್ದಿದ್ದದು. ಸೊ ಅದನ್ನ ಅವ್ರಿಗೆ ಗೊತ್ತು ಸರ್, ನನ್ನಿಂದ ಒಬ್ರು ನಿರ್ಮಾಪಕರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಬಂದು ಅದನ್ನ ಮಾಡ್ಕೊಟ್ಟಿದ್ದಾರೆ ಸರ್. ಆ ಏಟ್ ಆದ್ರೂ ಸರ್ ತುಂಬಾ ಥ್ಯಾಂಕ್ಸ್, ನೀವು ಬೇರೆ ಲೆವೆಲ್ಗೆ ಹೆಲ್ಪ್ ಮಾಡಿದ್ರಿ. ಇಲ್ಲ ಏನಂದ್ರೆ ವಿ ಶುಡ್ ಈಗ ಒಂದ್ ದಿವಸಕ್ಕೆ 5 ಲಕ್ಷ ಆಗ್ತಿತ್ತು ಸರ್ ಲೊಕೇಶನ್. ಅಂಡ್ 5 ಲಕ್ಷ ಅನ್ನೋದಕ್ಕಿಂತ ಇನ್ನೊಂದ್ ಏನಂದ್ರೆ ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಸೇರ್ಸೋದು ಅದೊಂದು ಚಾಲೆಂಜಿಂಗ್. ಆಮೇಲೆ ನಮ್ಗೆ ಅದು ಪರ್ಮಿಷನ್ ಇದ್ದಿದೆ 2 ದಿವಸನ ಸರ್, 4 ದಿನ ಇತ್ತು. ಸೊ ಇವಾಗ ಒಂದ್ ದಿವಸ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಪ್ರೊಡ್ಯೂಸರ್ಗೂ ಲಾಸ್. ಇಲ್ಲಿ ಆಕ್ಚುಲಿ ಇವಾಗ ಫೈಟ್ ಮಾಡುವಾಗ ಈ ಕೈ ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಹೊಡಿಯೋದು ಪಡಿಯೋದು ಇದೆಲ್ಲ. ಸೊ ನಾನು ಯೋಚನೆ ಮಾಡಿದೆ,
ಇವಾಗ ನನ್ನಿಂದ ಪ್ರೊಡಕ್ಷನ್ ಹೌಸ್ ಮತ್ತೆ ಎಲ್ಲಾ ತೊಂದರೆ ಆಗತ್ತೆ. ಅವಾಗ ಏನ್ ಮಾಡಿದೆ ನಾನು, ಸರ್ ಒಂದ್ ಕೆಲಸ ಮಾಡ್ತೀನಿ, ಹಿಂಗೆ ಹೊಡೆದಿರ್ತಾರಲ್ಲ, ರಕ್ತ ಬರ್ತಾ ಇತ್ತು, ಆ ಸೀನಲ್ಲೇ ಬ್ಲಡ್ ಬರ್ತಾ ಇತ್ತು, ಸುಮ್ನೆ ಕರ್ಚಿಫ್ ನೆತ್ಕೊಂಡು ಆ ಬ್ಲಡ್ ನ ಹಿಂಗೆ ಸುತ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿ ಹೋಗ್ಬಿಟ್ಟು ಎಲ್ಲ ಸ್ಟಿಚಿಂಗ್ ಹಾಕ್ಸ್ಬಿಟ್ಟು ಇದೆಲ್ಲ ಮಾಡಿದ್ರು. ಅದ್ರ ಮೇಲೆ ಒಂದ್ ಕರ್ಚಿಫ್ ಸುತ್ಕೊಂಡ್ಬಿಟ್ಟೆ ನಾನು ಫಸ್ಟೇ. ಸೊ ಅಂದ್ರೆ ಫೈಟಿಂಗ್ ಆಡಗಾನೆ ಒಂದು ಸರ್ ಹಂಗ ಒಂದು ಕಮಿಟ್ ತರ ಮಾಡಿಸಿ. ಸೊ ಅಗೇನ್ ಏನಂದ್ರೆ ಎಂಡ್ ಆಫ್ ದ ಡೇ ನಾವು ಪ್ರೊಡ್ಯೂಸರ್ ನಾವು ಉಳಿಸ್ಕೊಬೇಕು ಸರ್. ಖರ್ಚು ಮಾಡೋರು ಇದ್ದಾರೆ ಅನ್ಬಿಟ್ಟು ನಾವು ತೀರಾ ಇದು ಮಾಡಕ್ ಹೋಗ್ಬಾರ್ದು. ಏನಕ್ಕಂದ್ರೆ ನಮ್ ಇಂಡಸ್ಟ್ರಿಯಲ್ ಪ್ರೊಡ್ಯೂಸರ್ ಕೊರತೆ ಇದೆ. ಆಮೇಲೆ ಎಸ್ಪೆಷಲಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಬಂದಾಗ ನಾವು ಆರ್ಟಿಸ್ಟ್ಗಳು ನೆಕ್ಸ್ಟ್ ಸಿನಿಮಾ ಅವ್ರು ನಮ್ನ ಕರಿಬೇಕು. ಅವರು ನಮ್ಗೆ ಫ್ರೆಂಡ್ಲಿ ಆಗಿರ್ತಾರೆ, ಏನು ತೊಂದರೆ ಕೊಡಲ್ಲ ಅಲ್ವಾ. ನೆಕ್ಸ್ಟ್ ಅಯ್ಯೋ ಟಾರ್ಚರ್ ಅಪ್ಪ ಅಂತ ಬರಬಾರ್ದು ಮಾತು. ಸೊ ಇಟ್ಸ್ ಆಲ್ ಅಬೌಟ್ ಗಿವ್ ಅಂಡ್ ಟೇಕ್. ಸಿ ಯು ಡೂ ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ಸಿ ನನ್ಗಿದೆ ಇದೆಲ್ಲ ಹೇಳಿದ್ರೆ ನಾಚಿಕೆ ಆಗತ್ತೆ ನನಗೊಂಥರ. ಸಿ ನಾನು ಆರ್ಟಿಸ್ಟ್, ನನ್ ಎಕ್ಸ್ಪ್ಲನೇಷನ್ ಕೊಡಬಾರ್ದು ನಾನು. ಸಿ ವಿ ಹ್ಯಾವ್ ಟು ಡೂ. ಪಾಪ ಇವ್ರಿಗೂ ಎಷ್ಟು ಟೆನ್ಷನ್ ಇರುತ್ತೆ ಆ ಟೈಮಲ್ಲಿ. ಇವಾಗ ನೋಡಿ ಅವ್ರ ತಲೆಯಲ್ಲಿ ಎಷ್ಟು ಓಡಿರತ್ತೆ ಆ ಟೈಮಲ್ಲಿ, ಇವ್ರು ಬರ್ತಾರಾ ಇಲ್ವಾ ಏನು ಹಿಂಗೆ. ನನ್ನ ಒಬ್ಬನಿಗೆ ಆಗಿಲ್ಲ, ಆಕ್ಚುಲಿ ಅಭಿಗೂ ಆಯ್ತು. ಇನ್ನೊಂದು ಫೈಟ್ ಅಲ್ಲಿ ಅಭಿಗೆ ಇಲ್ಲಿ ಓಪನ್ ಆಗ್ಬಿಡತ್ತೆ. ಅವರು 3 ಸ್ಟಿಚ್ ಹಾಕೊಂಡು ಅವರು ಬಂದು ಆಕ್ಟಿಂಗ್ ಮಾಡಿದ್ರು. ಸಿ ಇಟ್ಸ್ ಆಲ್ ಅಬೌಟ್ ಒಬ್ರು ಇನಿಷಿಯೇಟಿವ್ ತಗೊಂಡು ಇನ್ನೊಬ್ರು ನುಗ್ತಾರೆ, ಹುಮ್ಮಸ್ ಕೊಡತ್ತೆ ಅದು. ಸಿ ದಟ್ಸ್ ವಾಟ್ ಐ ಬಿಲೀವ್ ಇನ್. ಸೊ ಒಬ್ರಿಗೊಬ್ರು ನಾವು ನಿಂತ್ಕೊಬೇಕು ನಾವು. ಆಗ ಏನಾಗುತ್ತೆ ಒಂದು ಸಿನಿಮಾ. ಇವಾಗ ನೋಡಿ ನನ್ಗೆ ಇನ್ನೊಂದು ಖುಷಿ ಏನಂದ್ರೆ ಈ ಸಿನಿಮಾ 35 ದಿವಸದಲ್ಲಿ ಮುಗಿಸಿದಿರಿ ಸರ್, ಇನ್ಕ್ಲೂಡಿಂಗ್ 3 ಫೈಟ್ಸ್. ಮತ್ತೆ ಅಷ್ಟೇ ಟಾಕಿ ಪೋರ್ಷನ್ 22 ಡೇಸ್ ಅಲ್ಲಿ ಟಾಕಿ ಆಯ್ತು. ಮಿಕ್ಕಿದ್ದು ಇನ್ನು 7-8 days 3 ಫೈಟ್ ಇದೆ. 4 days ಮತ್ತೆ 3 days ಮತ್ತೆ 2 ದಿನ ಸಾಂಗ್ ಅಂದ್ರೆ 15 days ಅಲ್ಲಿ ಲೆಸ್ ಆಯ್ತು. ಸೊ ಅಗೇನ್ ಇಟ್ ವಾಸ್ ವೆಲ್ ಪ್ಲಾನ್ಡ್. ಇವ್ರು ಹೇಳ್ತಾರೆ ನಾನು ಒಂದೇ ಸಿನಿಮಾ ಬಟ್ 10 ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟೊಂದ್ ಜನ ಅಷ್ಟು ಸಿನಿಮಾ ಮಾಡಿನೇ ಲೈಕ್ ದಿಲ್ ಟೇಕ್ ಸೋ ಮೆನಿ ಡೇಸ್. ಸಿ ಅಗೇನ್ ಪ್ರೊಡ್ಯೂಸರ್ಗೂ ಕಾಸು ಉಳಿಯುತ್ತೆ, ನಮಗೂ ಖುಷಿ ಅಲ್ವಾ. ಎಷ್ಟು ಬೇಗ ಸಿನಿಮಾ ಕಡಿಮೆ ಡೇಟ್ಸ್ ಅಲ್ಲಿ ಮುಗಿಯುತ್ತೆ, ವಿ ಕ್ಯಾನ್ ಲುಕ್ ಚೇಂಜ್ ಮಾಡ್ಬೋದು. ಇವಾಗ ಏನಾಗುತ್ತೆ ಕೆಲವೊಂದು ಸರಿ ಇವಾಗ ನಾನು ಈ ಲುಕ್ ಅಲ್ಲಿ ಇರ್ತೀನಿ, ಇನ್ನೊಂದು ಸಿನಿಮಾ ಯಾವ್ದೋ ಬರುತ್ತೆ ಒಳ್ಳೆ ಸಿನಿಮಾ, ಅದೇ ಲುಕ್ ಅಲ್ಲಿ ಕಂಟಿನ್ಯೂ ಮಾಡಬೇಕು, ಏನು ಎಕ್ಸ್ಪೆರಿಮೆಂಟ್ ಈ ತರ ಆದಾಗ ಏನಾಗತ್ತೆ ನಮಗೂ ಖುಷಿ. ಸೊ ಆ ಟೈಮಲ್ಲಿ ನಾವುಗಳು ಟಾರ್ಚರ್ ಕೊಡ್ದಿರಾ ಮಾಡ್ಕೊಟ್ಬಿಡ್ಬೇಕು. ಅವಾಗ ಇವ್ರ ಲೈಫು ಈಸಿ ಆಗುತ್ತೆ, ನಮ್ ಲೈಫು ಈಸಿ ಆಗುತ್ತೆ. ಸರ್ ಇವ್ರ ಲುಕ್ ಅಂತೂ ಅದ್ಭುತ ಆಗಿದೆ ಸರ್. ನನ್ನ ಸಿನಿಮಾದಲ್ಲಿ ಇವ್ರ ಗಡ್ಡ ಇದು ಸಿಗಾರು ಸೇದೋದು ಅವ್ರು ಹೇಳ್ತಾ ಇದ್ರು ಸ್ಪಾಟ್ಗೆ ಬಂದಾಗ. ನಮ್ಮ ತಾಯಿಯವರು ಬೈತಾವ್ರೆ, ಸರ್ ಎಷ್ಟು ಅಂತ ಸಿಗಾರ್ ಸೇದಿಸ್ತೀರ ನನಗೆ, ಅಷ್ಟು ಮಾಡಿಸ್ಬಿಟ್ಟಿದೀನಿ. ಅದು ಫೋಟೋ ನಮ್ಮ ಅಮ್ಮನಿಗೆ ತೋರಿಸಿದ್ನಲ್ಲ, ಏನು ಎಲ್ಲಾ ಸಿನಿಮಾಲು ಸಿಗರೇಟ್ ಕೊಡ್ತಾರೆ ನಿಮ್ಗೆ. ರಜನಿಕಾಂತ್ ಸರ್ ಹಂಗೆಲ್ಲ ಮಮ್ಮಿ ಸ್ಟಾರ್ಟಿಂಗು ಅಂದೆ. ಸರ್ ಇದು ಇನ್ನು ಆ್ಯಕ್ಚುಲಿ ಈಗ ಅಭಿಮನ್ಯು ಕಾಶಿನಾಥ್ ಅವ್ರದ್ದು ಇದು 4ನೇ ಸಿನಿಮಾ. ಈಗ ನೀವು ಕೂಡ ಸಾಕಷ್ಟು ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ನೋಡಿರ್ತೀರ. ಅಂದರೆ ಅವರಿಗೊಂದು ಒಳ್ಳೆ ಲಾಂಚ್ ಸಿಗಬೇಕಂದ್ರೆ, ಒಳ್ಳೆ ಸಿನಿಮಾ ಸಿಗಬೇಕು ಅಂತ ಅವ್ರ ಅಭಿಮಾನಿಗಳು ಕೂಡ ಆಸೆ ಪಡ್ತಾರೆ. ಆ್ಯಕ್ಚುಲಿ ಈವನ್ ಕಾಶಿನಾಥ್ ಅವರ ಅಭಿಮಾನಿಗಳು ಕೂಡ ಆಸೆ ಪಡ್ತಾರೆ. ಅಂದರೆ ನೀವು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ, ಸೊ ಅವ್ರು ಎಷ್ಟು ಮಟ್ಟಿಗೆ ಅವ್ರ ಡೆಡಿಕೇಶನ್ ಇರ್ಬೋದು, ಕನ್ವಿಕ್ಷನ್ ಎಲ್ಲ ಯಾವ ರೀತಿ ಇರುತ್ತೆ. ಈಗ ಹೇಳಿದ್ರಿ ಏನೋ ಸ್ಟಿಚ್ ಹಾಕೊಂಡು ಬಂದು ಮಾಡಿದ್ರು ಆ ಥರದ್ದೆಲ್ಲ ಅಂತ. ಅವ್ರ ಜೊತೆಗೆ ಆಕ್ಟ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ? ನಾನು ಅಭಿ ಬಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಕ್ಚುಲಿ. ಓಕೆ. ಸೊ ನಾವಿಬ್ರು ಕ್ರಿಕೆಟ್ ಅಲ್ಲಿ ಆಡ್ತಿದ್ವಿ. ಸೊ ಬೇರೆ ಕಾಲೇಜ್, ಅವ್ರು ವಿಜಯ ಕಾಲೇಜ್ ಅಲ್ಲಿ ಇದ್ರು, ನಾನು BHS ಅಲ್ಲಿ ಇದ್ದೆ. ಸೊ ನನ್ಗೆ ಅಭಿ ಆಲ್ಮೋಸ್ಟ್ ಐ ನೋ ಹಿಮ್ ಫಾರ್ ಲೈಕ್ 2 decades. 20 ವರ್ಷದ ಫ್ರೆಂಡ್ಶಿಪ್ ನಮ್ದು. ಸೊ ಅಭಿ ಬಂದು ತುಂಬಾ ಸಾಫ್ಟ್ ಸ್ಪೋಕನ್ ಪರ್ಸನ್. ಆಮೇಲೆ ಆಕ್ಚುಲಿ ನಂದು ಅಭಿದು ಬಂದು ಫಸ್ಟ್ ಸೀನ್ ಇದ್ದಿದೆ ಫೈಟ್ ಸೀಕ್ವೆನ್ಸ್. ಸೊ ನಾನು ಅಭಿನ ನೋಡಿದೆ ಅಲ್ಲಿ. ಸೊ ಅಭಿನ ನಾನು ನೋಡಿರೋದು ಬಂದು ತುಂಬಾ ಒಂಥರ ಈ ಮಗು ತರ ತುಂಬಾ ಹೇಗಿದೆ ಆ ತರ. ಬಟ್ ಆ ಸೀನ್ ಬಂದಾಗ ತಿಂದ್ಬಿಟ್ಟ ಅವ್ನು ಆಕ್ಚುಲಿ. ಏನ್ ಗೊತ್ತಾ ಸರ್, ಇನ್ನೊಂದು ಸಿನಿಮಾ ಅಲ್ಲಿ ಪ್ರತಿ ಒಂದ್ ಸೀನ್ ಒಬ್ಬ ಆರ್ಟಿಸ್ಟ್ ಮಾಡ್ತಿರ್ಬೇಕಂದ್ರೆ ಇಟ್ಸ್ ನಾಟ್, ಯು ಶುಡಂಟ್ ಥಿಂಕ್ ಓನ್ಲಿ ಅಬೌಟ್ ಮೈ ಸೆಲ್ಫ್, ನನ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಈಗ ಆಪೋಸಿಟ್ ಕ್ಯಾರೆಕ್ಟರ್ ಯಾವಾಗ ಚೆನ್ನಾಗಿ ಮಾಡ್ತಾರ ಅವಾಗ ನನ್ ಕ್ಯಾರೆಕ್ಟರ್ ಪ್ಲಸ್ ಆಗತ್ತೆ. ಈಗ ನಾನು ಆಪೋಸಿಟ್ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿ ನನ್ ಸ್ವಲ್ಪ ಇದ್ದಿದ್ದ ಆ ಕ್ಯಾರೆಕ್ಟರ್ನು ಡ್ರಾಪ್ ಆಗ್ಬಿಡತ್ತೆ. ಸೊ ಇಲ್ಲ ಅಭಿ ಎಲ್ಲೂನು ಆ ಕ್ಯಾರೆಕ್ಟರ್ಗೆ ಏನ್ ಬೇಕು, ಎಮೋಷನ್, ಟೇಕ್ ಇಟ್ ಎಮೋಷನ್ ಸೀನ್ಸ್ ಅಂತ ಬಂದಾಗ ಸಖತ್ತಾಗಿ ಅಳೋ ಸೀನ್ ಅಲ್ಲ ಸರ್, ನೋಡಕ್ ಆಗಲ್ಲ ಆಕ್ಚುಲಿ. ನಮ್ಗೇನೆ ಒಂಥರ ಇದೆ. ಆಮೇಲೆ ಆಕ್ಷನ್ ಬ್ಲಾಕ್ ಅಲ್ಲಿ ಅಷ್ಟೇ ಅಗ್ರೆಷನ್ ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ದೆನ್ ವೆನ್ ಐ ಸಾ ಅಭಿ ಐ ವಾಸ್ ಲೈಕ್, ನಾನೇ ಫ್ಯಾನ್ ಆಗ್ಬಿಟ್ಟೆ ಅಭಿಗೆ. ಏನ್ ಡೆಡಿಕೇಶನ್ ಆಕ್ಚುಲಿ, ಅದು ಬ್ಲಡ್ ಅಲ್ಲೇ ಬಂದಿದೆ ಸರ್ ಇದೆಲ್ಲ. ಆಮೇಲೆ ಇನ್ನ ಅದಕ್ಕಿಂತ ಒಂದ್ ಒಳ್ಳೆ ಗುಣ, ವೆರಿ ವೆಲ್ ಡಿಸಿಪ್ಲಿನ್ಡ್ ಗೈ. ಅಂದ್ರೆ ಈ ಫಾಲ್ಸ್ ಕಮಿಟ್ಮೆಂಟ್ ಕೊಡಲ್ಲ. ಆಗತ್ತೆ ಅಂದ್ರೆ ಆಗತ್ತೆ ಅಂತಾರೆ, ಇಲ್ಲ ಅಂದ್ರೆ ಅವ್ರು ಕನ್ವಿನ್ಸ್ ಮಾಡ್ತಾರೆ ಕೆಲವೊಂದು. ಸರ್ ಇದು ಯಾಕೋ ರಿಸ್ಕ್ ಇದೆ ಇದು. ಸೊ ಒಂದು ಗ್ಲಾಸ್ ಬ್ರೇಕಿಂಗ್ ಸೀನ್ ನನ್ಗಿಲ್ಲ ಆಯ್ತಲ್ಲ, ಸೊ ಅದನ್ನು ಅಷ್ಟೇ. ಸೊ ಅಭಿ ಅವ್ರ ಬೆನ್ನ ನಾನು ಹೊಡಿಬೇಕು ಹಿಂಗೆ 4 ಸರಿ ಹೊಡೆದಿದ್ದೀನಿ, ಗ್ಲಾಸ್ ಬ್ರೇಕ್ ಆಗ್ತಿಲ್ಲ. ಅದು ಶುಗರ್ ಕೋಟೆಡ್ ಗ್ಲಾಸ್ ಬರುತ್ತೆ. ಆ ಶುಗರ್ ಕೋಟೆಡ್ ಅಲ್ಲಿ ಅವರು 30% ಶುಗರ್ ಇತ್ತು, ಬಟ್ 70% ನಾರ್ಮಲ್ ಇದೆ ಇತ್ತು. ಸೊ ಅದು ಗ್ಲಾಸ್, ಅದು ಇದು ಕಾರ್ದು ವಿಂಡ್ಶೀಲ್ಡ್ ಗ್ಲಾಸ್ ಬರುತ್ತಲ್ಲ, ಅದ್ರಲ್ಲಿ ಹಿಂಗ್ ಹೊಡಿಬೇಕು. ಫಸ್ಟ್ ಆಫ್ ಆಲ್ ವೆಯ್ಟ್, ಮತ್ತೆ ಒಂದ್ ಬೆನ್ನಿಗೆ ಹೊಡಿಬೇಕು.
ನಾನ್ ಹೊಡೆದ್ರೆ ಅವ್ನ ಪಾಪ ಹಿಂಗ್ ಜರ್ಕೊಡಿದ್ ಅದು ನಿಮ್ಗೆ ಹೊಡೆದಾಗ ಏನಾಗುತ್ತೆ ಇಲ್ಲಿ ನರುಗಲ್ಲ ಅದು ಕನೆಕ್ಟ್ ಜರ್ಕ್ ಹೊಡೆದಾಗ ನಿಮ್ಗೆ ನೆಕ್ ಎಲ್ಲ ಸ್ಟ್ರೈನ್ ಆಗುತ್ತೆ. ನನಗ್ ಭಯ, ಬಟ್ ಏನೋ ನಾವ್ ಮಾಡ್ರಿ 4ನೇ ಸರಿ ಫೈನಲಿ ಬ್ರೇಕ್ ಆಯ್ತದು. ಸೊ ಅಗೇನ್ ಅವಾಗ್ಲೇ ನನ್ಗುನು ಇಲ್ಲಿ ಕಟ್ ಆಗಿದೆ ಆ ಸೀನ್ ಅಲ್ಲಿ. ಸೊ ಅಗೇನ್ ಒಂಚೂರು ಬೇಜಾರ್ ಮಾಡ್ಕೊಂಡಿಲ್ಲ. ಆಮೇಲೆ ಆ ಬಾಟ್ಲ್ ಹೊಡಿಯೋ ಸೀನು ಅಷ್ಟೇ ಮಿಸ್ ಟೈಮಿಂಗ್ ಆಗ್ಬಿಟ್ಟು ಬಿತ್ತು. ಲೈಕ್ ಹಿ ವಾಸ್ ಲೈಕ್ ಈಸ್ ವಂಡರ್ಫುಲ್ ಆರ್ಟಿಸ್ಟ್ ಅಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸೊ ಒಂದ್ ಒಳ್ಳೆ ಲೈಕ್ ಲೀಪ್ ಸಿಗುತ್ತೆ ಈ ಎಸ್ ಅಭಿಗೆ ಅವ್ರು ಇದುವರೆಗೆ ಮಾಡಿರೋ ಸಿನಿಮಾ ಮತ್ತೆ ಈ ಸಿನಿಮಾ ಟೋಟ್ಲಿ ಡಿಫ್ರೆಂಟ್. ಇಲ್ಲಿ ಎಲ್ಲಾ ತರ ಎಮೋಷನ್ಸ್ ಇದೆ ಅವ್ರಿಗೆ. ಆಸ್ ಅನ್ ಒಬ್ಬ ಆರ್ಟಿಸ್ಟ್ ಏನ್ ಬೇಕು, ಒಂದು ಎಮೋಷನಲ್ ಸೀನ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಸರ್ ಎಲ್ಲ ರಸಗಳು ಇದೆ ಅಲ್ಲ ಇದರಲ್ಲಿ. ಸೊ ಒಬ್ಬ ಆರ್ಟಿಸ್ಟ್ ಇನ್ನೇನ್ ಬೇಕು ಸರ್. ಇದು ಅಗೇನ್ ಐ ವಾಂಟ್ ಸೇ ಇಟ್ಸ್ ರೀ ಲಾಂಚ್. ಐ ವುಡ್ ಸೇ he deserved that. ಮೇ ಬಿ ಯಾದವ್ ಸರ್ ಮುಖಾಂತರ ಮತ್ತೆ ನಮ್ಮ ಮಂಜುನಾಥ್ ಸರ್ ಮುಖಾಂತರದಿಂದ ಅವ್ನು ಇನ್ನ ಒಳ್ಳೆ ಪಾತ್ರ ಬಂತು. ಓಕೆ, ಅಭಿನ ನಾವ್ ಹಿಂಗೂ ತೋರಿಸಬಹುದು. ಸೊ ಈಗ ಅಭಿನ ನೋಡಿದ ತಕ್ಷಣ ಎಲ್ರು ಏನ್ ಅನ್ಕೊಳ್ತಾರೆ, ಸಾಫ್ಟ್ ಕ್ಯಾರೆಕ್ಟರ್, ಸಾಫ್ಟ್ ಸ್ಪೋಕನ್ ಅಂತ ಬರುತ್ತೆ. ಬಟ್ ಇವಾಗ ಈ ಸಿನಿಮಾ ನೋಡಾದ್ಮೇಲೆ ಇಮೇಜ್ ಚೇಂಜ್ ಆಗಲ್ಲ ಸರ್. ಇದು ಕ್ಲೈಮ್ಯಾಕ್ಸ್ ಬೇರೆ ಇದೆ ಸರ್ ಈ ಸಿನಿಮಾಗೆ. ಸ್ಕ್ರಿಪ್ಟ್ ಇದು ಮಾಡಿದಾಗ ಇವರು ಆಯ್ಕೆ ಆದಾಗ ಅವ್ರಿಗೆ ರೀಡಿಂಗ್ ಕೊಟ್ಟಿದ್ದೆಲ್ಲ ಬಂದು ಬೇರೆ ಕ್ಲೈಮ್ಯಾಕ್ಸ್ ಏನೆ. ಯಾಕಂದ್ರೆ ಕ್ಲೈಮ್ಯಾಕ್ಸ್ 2 ಕ್ಲೈಮ್ಯಾಕ್ಸ್ ಇತ್ತು ನನ್ನ ತಲೆಯಲ್ಲಿ. ಅದು ಏನಾಯ್ತಂದ್ರೆ ಇವ್ರು ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ರು ಮಾತ್ರ ಅದನ್ನ ಮಾಡಕ್ ಸಾಧ್ಯ ಆಗ್ತಿತ್ತು. ಇವ್ರು ಸ್ಟಾರ್ಟಿಂಗ್ ನೋಡಿದಾಗ ಈ ತರ ಇದ್ರು, ಆಮೇಲೆ ಆಕ್ಟಿಂಗ್ ಮಾಡೋದು ನೋಡಿ ನಾನು ಫಿದಾ ಆಗೋದೆ. ಏನಪ್ಪ ಈ ಮನುಷ್ಯ ಈ ತರ ಎಲ್ಲ ಆಕ್ಟಿಂಗ್ ಮಾಡ್ತಾರೆ, ಮತ್ತೆ ಯಾಕೆ ಇಂಡಸ್ಟ್ರಿ ಇವ್ರನ್ನ ಬಳಸ್ಕೊಂಡಿಲ್ಲ ಅನ್ನೋ ಒಂದು ಕಾಡಕ್ ಶುರು ಆಯ್ತು ನನಗೆ. ಸೊ ಕ್ಲೈಮ್ಯಾಕ್ಸ್ ಮತ್ತೆ ಆಯ್ತು, ಸೆಕೆಂಡ್ ಫಿಕ್ಸ್ ಆಗ್ಬಿಡೋಣ, ಅದನ್ನೇ ಮಾಡೋಣ ಅಂತ ಹೇಳಿ ಸರ್ಗೆ ಹೇಳ್ದೆ. ಸರ್ ಅಂದ್ರು ಒಂದು ಸೀನಲ್ಲಿ ಅದು ಏನು ಅಂಡರ್ವೇರ್ ಅಂತ ಇದಿರುತ್ತೆ, ಶಾರ್ಟ್ಸ್ ಹಾಕೊಂಡು ಅದನ್ನೇ ಹಂಗೆಲ್ಲ ರಿಮೂವ್ ಮಾಡಿ ಮಾಡ್ಬೇಕಾಗುತ್ತೆ. ಅವ್ರು ಹೇಳಿದ್ರು ಸಣ್ಣ ಇದೀನಿ ಸರ್ ನೋಡ್ಕೊಳ್ಳಿ, ಏನು ಸರ್ ಏನ ಎಮೋಷನಲ್ ಏನಾಗಲ್ಲ, ಅದು ಭಯಂಕರ ಅದ್ಭುತವಾಗಿರುತ್ತೆ ಮಾಡೋಣ ಅಂತ ಹೇಳಿ ಅದನ್ನ ಕ್ಲೈಮ್ಯಾಕ್ಸ್ ಮತ್ತೆ ಬೇರೆ ಚೇಂಜ್ ಮಾಡಿದ್ರು ಸರ್. ಆಕ್ಟಿಂಗ್ ಅಂತೂ ಸರ್, ಆಕ್ಟಿಂಗ್ ಒಂದಲ್ಲ, ಡಬ್ಬಿಂಗ್ ಮಾಡೋದು ಇನ್ನೊಂದು ಕಷ್ಟ ಸರ್. ಆಕ್ಟಿಂಗ್ ಮಾಡಿದ್ರು ಡಬ್ಬಿಂಗ್ 7 ನಿಮಿಷ ಸರ್ ಸತತವಾಗಿ ಆ ಎಮೋಷನ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಆ ಡಬ್ಬಿಂಗ್ ಮಾಡೋದಿದೆಯಲ್ಲ, ಅದು ಇಂಪಾಸಿಬಲ್ ಸರ್. ಅದು ಎಂತ ಆರ್ಟಿಸ್ಟ್ ಆದ್ರೂ ಕಷ್ಟ ಆಗುತ್ತೆ, ಆ ವಾಯ್ಸ್ ಏನಾದ್ರು ಹೋಗ್ಬಿಡುತ್ತೆ. ಅಂಥದ್ರಲ್ಲೂ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸರ್. ಡಬ್ಬಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ರು. ನಾನು ಒಂದೇ ಮಾತಲ್ಲಿ ಹೇಳೋದಾದ್ರೆ ಒಂಥರ ಕಲಾ ಸರಸ್ವತಿ ಪುತ್ರ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಸರ್. ಆ ತರ ಒಂದು ಡೆಡಿಕೇಶನ್ ಅಂಡ್ ಪರ್ಫಾರ್ಮರ್ ಸರ್. ನೀವು ಹೇಳಿದ್ರಿ ಅಂದರೆ ಈ ಸಿನಿಮಾ ಈಗ ಸೂರಿ ಲವ್ ಸಂಧ್ಯಾ ಅವರಿಬ್ಬರು ಲವ್ ಮಾಡ್ತಾ ಇದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ಈಗ ರಾಮನ ವೇಷದಲ್ಲಿರುವಂತಹ ಒಂದು ರೀತಿ ರಾವಣ ಅಂತ ಹೇಳಿದ್ರಿ. ರಾಮನ ಮುಖವಾಡ ಹಾಕೊಂಡಿದ್ದೀರಾ ನೀವು. ಅಂದರೆ ಈಗ ಅಲ್ಟಿಮೇಟ್ಲಿ ಈಗ ನಮಗೆ ಕಾನ್ಫ್ಲಿಕ್ಟ್ಸ್ ಅಂತ ಬರುವಾಗ ಅಥವಾ ಜಿದ್ದಿ ಅಂತ ಬರುವಾಗ ಓವರ್ ಆಲ್ ಟೇಕ್ ಹೋಮ್ ಏನು ಈ ಸಿನಿಮಾದಿಂದ ಅಂತ ಡೈರೆಕ್ಟರ್ ಸರ್ನ ಕೇಳ್ಬೇಕು. ಈಸ್ ರೈಟ್ ಪರ್ಸನ್. ಬಿಕಾಸ್ ಯಾಕಂದ್ರೆ ಎವ್ರಿ ಒನ್ ಹ್ಯಾಸ್ ಎ ಡಿಫ್ರೆಂಟ್ ಪರ್ಸೆಪ್ಷನ್. ಈಗ ನಾನ್ ಸಿನಿಮಾ ನೋಡಾಗ ನನ್ನ ತಲೆಯಲ್ಲಿ ಬೇರೆ ತರ ನಾನು ನೋಡ್ತೀನಿ. ನೀವು ನೋಡ್ಬೇಕಂದ್ರೆ ನೀವ್ ಯೋಚನೆ ಮಾಡೋ ರೀತಿ ಇವ್ರು, ಬಿಕಾಸ್ ಇವರು ಅದನ್ನ 1 ವರ್ಷ ಕ್ಯಾರೆಕ್ಟರ್ನ ಹೀಗೆ ಇರ್ಬೇಕು, ಇದೇ ರೀತಿ ಬರ್ಬೇಕು ಅನ್ನೋ ಒಂದು ವಿಜುವಲ್ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಇವ್ರು ಸಿನಿಮಾ ಮಾಡ್ತಾರೆ. ಸೊ ನಾನು ಹೇಳಿದಾಗ ಅದೇನಾಗತ್ತೆ, ಮೇ ಬಿ ಏನೋ ಅದು ರಾಂಗ್ ಆಗು ಕನ್ವೆ ಆಗ್ಬೋದು, ಇಲ್ಲಾಂದ್ರೆ ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೌದು ಹಿಂಗೆ ಇರ್ಬೋದು ಅನ್ನೋಂತಾನು ಬರಬಾರ್ದು. ಸೊ ಇವ್ರು ಹೇಳಿದಾಗ ಏನಾಗುತ್ತೆ, ಒಂದು ಕ್ಲಾರಿಟಿ ಇರುತ್ತೆ. ಬಿಕಾಸ್ ಎಸ್ ವರ್ಕ್ಡ್ ಆನ್ ಇಟ್, ಸೊ ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ. ಸರ್ ತಮಾಷೆಗಳದಾದ್ರೆ ಅದು ಸರ್ ನಿಮ್ಮ ಹೀರೋ ಕ್ಯಾರೆಕ್ಟರ್ ಅಂದ್ರೆ ಇಬ್ರು ಒಟ್ಟಾದಾಗ ಯಾವ ರೀತಿ ಮಜಾ ಕೊಡುತ್ತೆ? ನಾನು ಅವನ ಜೊತೆ ರಾವಣ ಸರ್, ನಾನಲ್ಲ ಹಂಗಲ್ಲ ಯಾರಿಗೇನೆ ನನ್ಗೊಂಥರ ಸ್ವಾಭಿಮಾನಿ. ನಾನು ಒಂದಾಗೋ ಸೀನ್ ಎಲ್ಲ ನೋಡೋದಂದ್ರೆ ನೀವು ಇಬ್ರು ಸ್ಕ್ರೀನ್ ಒಟ್ಟಿಗೆ ಬಂದಾಗ ಆಡಿಯನ್ಸ್ಗೆ ಯಾವ ರೀತಿ ಅದು ಬಂದಾಗ ನನ್ನ ನೋಡಿದಾಗ ಎಲ್ರು ಬೈಕೊಳ್ತಾರೆ, ಏನ್ ಇಷ್ಟು ಕ್ರೂರಿ ಇವನು ಅಂತ. ಅಂದ್ರೆ ಒಂಥರ ಕನಿಕರೆ ಅನ್ನೋದೇ ಇಲ್ವಾ ಅನ್ನೋ ತರ. ಸೊ ಬಿಕಾಸ್ ಆ ಕ್ಯಾರೆಕ್ಟರ್ ಹಂಗ್ ಬೇಕಾಗಿತ್ತು ಸರ್. ಸೊ ದಟ್ಸ್ ವೈ ನಾನು ಫಸ್ಟೇ ಇನಿಷಿಯಲಿ ಹೇಳಿದೆ ರಾಮನ್ ಮುಖವಾಡ ಹಾಕೊಂಡಿರೋ ರಾವಣ. ಬಟ್ ನನ್ನ ಇಷ್ಟಪಡೋ ಜನರೆಲ್ಲ ನನ್ನ ತುಂಬಾ ಪ್ರೀತಿಯಿಂದ ನನ್ನ ಆಕಾಶದ ಮೇಲೆ ಇಟ್ಕೊಂಡು ನೋಡ್ತಾ ಇರ್ತಾರೆ ನನ್ನ ಕ್ಯಾರೆಕ್ಟರ್ನ ಎಸ್ಪೆಷಲಿ. ಸೊ ನನಗೆ ನಾನು ಈ ಸಿನಿಮಾಲಿ ಕಾರ್ಪೊರೇಟರ್ ಆಗ್ಬೇಕು ಅಂತ ಒಂದಿರುತ್ತೆ. ಸೊ ಐ ವಿಲ್ ಹ್ಯಾವ್ ಸೆಟ್ ಆಫ್ ಒಂದಷ್ಟು ಜನ ಅವ್ರು ನನ್ನ ಅಷ್ಟು ಪ್ರೀತಿಸ್ತಾರೆ. ಸೊ ನನ್ನ ಪ್ರೀತಿಗೆ ಒಂದು ತೊಂದರೆ ಬರ್ತಿದೆ ಅಂದ್ರೆ ನನ್ಗೆ ಅದು ಪ್ರೆಸ್ಟೀಜ್ ವಿಷಯ ಅಲ್ವಾ. ಬಟ್ ಅದು ಒನ್ ಸೈಡೆಡ್. ಅದು ಒನ್ ಸೈಡೆಡ್ ಅಲ್ಲ, ಅದು ಮಜಾ ಇದೆ, ಅದು ಅಲ್ಲೇ ಟ್ವಿಸ್ಟ್ ಇದೆ. ಅದ್ ಹೇಳ್ಬಿಟ್ರೆ ಆಮೇಲೆ ನೋಡಿ ಹುಷಾರಿದ್ದಾರೆ ಹಂಗೆ. ಇಲ್ಲ ನಾನ್ ಬಿಟ್ಕೊಡಲ್ಲ, ನಾನು ಫಿಕ್ಸ್ ಆಗಿ ಬಂದಿದ್ದೀನಿ. ಸೊ ಇಟ್ಸ್ ಮೋರ್ ದೆನ್ ಒನ್ ಸೈಡೆಡ್. ಲೈಕ್ ಐ ಸೆಡ್, ಎಲ್ಲರಲ್ಲೂ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ ಸರ್. ಸಿ ಒಂದ್ ಪಾಯಿಂಟ್ ಅಲ್ಲಿ ದಟ್ ರಿಯಲೈಸೇಷನ್. ಸೊ ದಟ್ಸ್ ವೈ ಅದನ್ನು ನಾನು ನಿಮ್ಗೆ ಇನಿಷಿಯಲಿನೇ ನಾನು ನಿಮ್ಗೆ ಎಂಟ್ ಕೊಟ್ಟೆ ನಾನು. ಕರೆಕ್ಟ್. ಸಿ ಈಗೋ ಇಂದ ಲೈಫಲ್ಲಿ ಏನು ಅಚೀವ್ ಮಾಡಕ್ ಆಗಲ್ಲ ಸರ್. ಇಟ್ಸ್ ಆಲ್ ಅಬೌಟ್ ಲವ್, ಪ್ರೀತಿಯಿಂದ ನೀವೇನ್ ಬೇಕಾದ್ರೂ ಗೆಲ್ಬಹುದು ಸರ್. ನಾನು ಅದ್ರಲ್ಲಿ ತುಂಬಾ ಬಿಲೀವ್ ಮಾಡೋ ಪರ್ಸನ್ ನಾನು. ನಾನು ಇವಾಗ ಒಬ್ರ ಮೇಲೆ ಈಗೋ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಆಕ್ಚುಲಿ ನಾನು ಇವ್ರಿಗೆ ಒಂದು ಇಂಟ್ರೊಡಕ್ಷನ್ ಸೀನ್ ಹೇಳಿ ಮಾಡ್ಬೇಕಾಗಿತ್ತು ನಂದು, ಏನೋ ಕಾರಣ ಅಂತ. ಬಟ್ ನನ್ಗೆ ಅವ್ರ ಮೇಲೆ ಕೋಪ ಇದೆ. ಬಟ್
ಓಕೆ ಟೈಮು ಕೆಲವೊಂದು ಸಂದರ್ಭ ಎಲ್ಲ ಆಯ್ತು. ನಾನು ಹಂಗೂನು ಐಡಿಯಾ ಕೊಟ್ಟೆ ನಾನು, ಸರ್ ಹೆಂಗಿದ್ರೇನು ಇವಾಗ ಶೇವ್ ಮಾಡಿದೀನಿ, ಮೀಸೆ ಎಲ್ಲ ಹೆಂಗಿದೆ, ಇಂಟ್ರೊಡಕ್ಷನ್ 10 ವರ್ಷದಿಂದ ಹಿಂದೆ, ಆಮೇಲೆ ಇವನು ಕಾರ್ಪೊರೇಟರ್ ಆಗೋ ಮುಂಚೆ ಹೆಂಗಿರ್ತಾನೆ ಒಂದು ಪಕ್ಕ ಲೋಕಲ್ ಆಗಿ ಮಾಡಿ ಇವ್ರಿಗೂ ತುಂಬಾ ಆಸೆ ಇತ್ತು. ಬಟ್ ಕೆಲವೊಂದು ಸಂದರ್ಭ ಹಾಗೇನೆ ಹೇಳ್ತಾರಲ್ಲ ಸರ್, ಆಗೋದಲ್ಲ ಒಳ್ಳೇದಕ್ಕೆ. ಸೊ ಅದಾಗಿದ್ರೆ ಅದು ಇನ್ನ ಬೇರೆ ತರ ಎನ್ಹಾನ್ಸ್ ಆಗಿರೋದು. ಅಂಡ್ ಅಗೇನ್ ಎಸ್, ವಾಟ್ ಎವರ್ ಹ್ಯಾಪನ್ ಫಾರ್ ಗುಡ್. ಸೊ ಕೊನೆಯದಾಗಿ ಈ ಸಿನಿಮಾ ನೋಡಿ ಜನಗಳು ಹೊರಗಡೆ ಲೈಕ್ ಬರುವಾಗ ಅವ್ರು ಯಾವ ಫೀಲಿಂಗಲ್ಲಿ ಹೊರಗೆ ಬರ್ತಾರೆ, ಸೊ ಏನು ಇಷ್ಟ ಆಗುತ್ತೆ ಅಂಶಗಳು, ಯಾಕೆ ಈ ಸಿನಿಮಾ ನೋಡಲೇಬೇಕು ಜನಗಳು? ಸರ್ ಅದು ನಾವು ಅವ್ರವ್ರ ಇದು 5 ಬೆಳು ಸಮಯ ಇಲ್ಲ ಸರ್. ಆಡಿಯನ್ಸ್ ಥಿಂಕಿಂಗ್ ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನಾನು ಒಂದು ಹೇಳೋದಾದ್ರೆ ಎಮೋಷನ್ಸ್ ಅನ್ನೋದು ಒಂದೇ. ಈಗ ನನ್ಗಾಗ್ಲಿ ಬೇರೆಯವ್ರಿಗಾಗ್ಲಿ ತಾಯಿ ಅವರ ಮಗನ ಏನು ಬಾಂಧವ್ಯ ಇರುತ್ತೆ, ಅದೇನು ಫೀಲಿಂಗ್ಸ್ ಇರುತ್ತೆ ಅದು ಒಂದೇ ಇರುತ್ತೆ. ಸೊ ಈ ಸಿನಿಮಾ ಆ ತರ ಎಮೋಷನ್ ಒಂದಷ್ಟು ಕನೆಕ್ಟ್ ಆಗುತ್ತೆ. ಸಿನಿಮಾ ಮುಗಿದ ಆಚೆ ಬರುವಾಗ ಆಡಿಯನ್ಸ್ಗೆ ಅದು ಖಂಡಿತ ಎಲ್ರಿಗೂ ಫೀಲ್ ಆಗುತ್ತೆ, ಒಂದು ಕನೆಕ್ಟ್ ಆಗುತ್ತೆ ಅಂತ. ಅಂಡ್ ಎಸ್ಪೆಷಲಿ ಇಫ್ ನೀವು ಟ್ರೈಲರ್ ಲಾಂಚ್ ಅಲ್ಲಿ ಉಪೇಂದ್ರ ಸರ್ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು, ಯಾಕಂದ್ರೆ ಅವ್ರ ಸಿನಿಮಾ ನೋಡವ್ರೆ. ನಾನು ಆಕ್ಚುಲಿ ಟು ಬಿ ಆನೆಸ್ಟ್ ನನ್ನ ಸಿನಿಮಾ ನೋಡಕ್ ಆಗಿಲ್ಲ, ನಮ್ಮ ಡೈರೆಕ್ಟರ್ ನನಗೆ ತೋರಿಸಿಲ್ಲ, ಬೇರೆ ವಿಷಯ. ಆಮೇಲೆ ಅದೊಂದು ಬೇಜಾರಿದೆ ನನಗೆ. ಬಟ್ ಸ್ಟಿಲ್ ಟೋಟಲ್ ಎಷ್ಟು ಬೇಜಾರಿದೆ ಅಂತ ಎಲ್ಲ ಒಂದೊಂದೇ ಲಿಸ್ಟ್ ಮಾಡಿ ಹೇಳ್ತಾ, ಅದಕ್ಕೆ ಒಂದೊಂದೇ ಬಿಡ್ತಾ ಇದೀನಿ, ಎಲ್ಲ ಒಂದೇ ಸರಿ ಹೇಳ್ಬಾರ್ದಲ್ಲ. ಯಾಕಂದ್ರೆ ಉಪೇಂದ್ರ ಸರ್ ನಾವು ಅವ್ರ ಬಗ್ಗೆ, ಸಿ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್. ಹಿ ನೋಸ್. ಅವ್ರು ಅಷ್ಟು ಸ್ಟ್ರೆಸ್ ಮಾಡಿ ಲೈಕ್ ಲಾಸ್ಟ್ 15 ಮಿನಿಟ್ಸ್ ಅಂತ ಏನಕ್ಕೆ ಸ್ಟ್ರೆಸ್ ಮಾಡಿ, ಬಿಕಾಸ್ ಈ ಸಾ ಅಲ್ಲಿ ಒಂದು ಎಮೋಷನ್. ಇವಾಗ ಅವರು ಇದು ಬಂದಾಗ ಉಪೇಂದ್ರ ಸರ್ ಮಗು ಆಗ್ಬಿಟ್ರು, ಹಿಂಗೇ ನೋಡ್ತಾ ಇದ್ದಾರೆ. ಅದೊಂದು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಇಂಥ ತಂಡದ ಜೊತೆ ನಿಲ್ಲೋದಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ ಅಂತ ಪಿತಾಮಹ ಅವರು ಅದೆಲ್ಲ ದೊಡ್ಡ ಮಾತಲ್ಲ ಸರ್. ಒಬ್ಬ ಆರ್ಟಿಸ್ಟ್ಗೆ ಒಬ್ರು ಡೈರೆಕ್ಟರ್ಗೆ ಇನ್ನೇನ್ ಬೇಕು ಸರ್ ಹಂಗಲ್ಲ ಅಂದಾಗ, ಸಿ ದಟ್ ಈಸ್ ಅ ಬ್ಲೆಸ್ಸಿಂಗ್. ಎಸ್ ಸರ್. ಸೊ ಸಾಕಷ್ಟು ಕುತೂಹಲ ಅಂತೂ ಹುಟ್ಟು ಹಾಕಿದೆ ನಿಮ್ಮ ಮಾತುಗಳಿಂದ ಆಕ್ಚುಲಿ ಈ ಸಿನಿಮಾ ಬಗ್ಗೆ. ಸೊ ಒಳ್ಳೇದಾಗ್ಲಿ. ಮಾರ್ಚ್ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಅಂದ್ರೆ ತುಂಬಾ ಚೆನ್ನಾಗಿ ಆಪ್ಟ್ ಆಗಿ ನೀವು ಅಂದ್ರೆ ಕರೆಕ್ಟಾಗಿ ಸೆಟ್ ಆಗ್ತೀರಾ ಯಾವುದೇ ಪಾತ್ರ. ಡೈರೆಕ್ಟರ್ಗೆ ಅವರ ಒಂದು ಇದು ಥ್ಯಾಂಕ್ ಯು ಸೋ ಮಚ್. ಇವರು ಸೂಪರ್ ಆಗಿ ನನಗೆ ಸಹಾಯ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಗಡ್ಡ ಇದನ್ನ ನನಗೆ ಕೊಟ್ಟಿದಾರಲ್ಲ ಆ ಕಂಟಿನ್ಯೂಟಿಗೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಖುಷಿ ಏನ್ ಗೊತ್ತಾ, ನಾನು ಫ್ರಮ್ ದ ಟೈಮ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಎಲ್ಲರಲ್ಲೂ ಗಡ್ಡ ಇತ್ತು. ಬಟ್ ಈ ಸಿನಿಮಾ ಮುಗಿದ್ಮೇಲೆನೆ ನಾನು ಗಡ್ಡ ಬೋಡ್ಸಿದೆ. ಸೊ ಈ ಸಿನಿಮಾ ನನಗೆ ಆಲ್ವೇಸ್ ಮೆಮೊರಬಲ್. ಒಂಥರ ತುಂಬಾ ಒಳ್ಳೊಳ್ಳೆ ವಿಷಯಗಳು ನಡೀತು. ಸೊ ನಿಮ್ಗೆ ಯಾವಾಗ್ಲೂ ಚಿರಡು ನೋಡಿ ಸರ್. ಹಾಗೆ ನಾನು ನಿಮ್ಗೂ ಹೇಳಿದಿನಲ್ಲ ಸರ್, ನೆಕ್ಸ್ಟ್ ಮಾಡೋ ಮಾಸ್ ಸಿನಿಮಾ ಅಲ್ಲಿ ಹೇಳೋರು ಅವರು, ನೀವೇ ಮೈನ್ ಲೀಡ್ ಅಷ್ಟೇ. ಕರೆಕ್ಟ್. ಸೊ ಒಳ್ಳೇದಾಗ್ಲಿ ಇಬ್ರು ಹೊಸ ನಿರ್ದೇಶಕರು, ನಿಮ್ಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಸೂರಿ ಲವ್ಸ್ ಸಂಧ್ಯಾ ಸಿನಿಮಾ ಇದೆ ಮಾರ್ಚ್ 6ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.